ಪಟಾಕಿ ಹೊಡೆದು ಬರ್ತಾಯಿದೆ ಅಂದರೆ ಈಗ ಕಣ್ಣಿನ ಆಸ್ಪತ್ರೆ ಇಲ್ಲೇ ಬರಬೇಕು. ಇಲ್ಲೇ ಬಂದು ಕೆಳಗಡೆ ನಮಗೆ ಒ ಪಿ ಡಿ ಇದ್ದಾವೆ. ಒ ಪಿ ಡಿಯಲ್ಲಿ ಪೇಷಂಟ್ ನೋಡ್ತಾರೆ. ನಾವು 24 ಅವರ್ಸು ಇರ್ತೀವಿ. ಏನಾದರೂ ಆಗಲಿ ಎಲ್ಲ ಡಾಕ್ಟರ್ಸ್ ಇರ್ತೀವಿ. 4-5 ಡಾಕ್ಟರ್ಸ್ ಯಾವಾಗಲೂ ಇರ್ತೀವಿ. ನೀವು ಬಂದು ಎಷ್ಟು ಜನ ಬಂದಿಲ್ಲ ಅಂದ್ರೂ ಮ್ಯಾನೇಜ್ ಮಾಡೋಕ್ಕೆ ನಮ್ಗೆ ಇರ್ತೀವಿ. ಯಾವಾಗಲೂ ಬಂದು ಫಸ್ಟ್ ನೋಡ್ತೀವಿ ಎಷ್ಟು ಡೀಪ್ ಇದೆ, ಏನು ಪ್ರಾಬ್ಲಮ್ ಆಗಿದೆ ನೋಡಿಕೊಂಡು. ಈಗ ನಮ್ಮಲ್ಲಿ ಮ್ಯಾನೇಜ್ ಮಾಡೋದು ಕೇಸಸ್ ಇದೆಯಾ ಅಂದರೆ ನಾವು ಈಗ ಅಲ್ಲಿಂದಾನೇ ಮ್ಯಾನೇಜ್ ಮಾಡ್ತೀವಿ. ಇಲ್ಲ ಅಂದರೆ ಪೇಷಂಟ್ ಅಡ್ಮಿಷನ್ ಮಾಡಿಸ್ಕೊಂಡು ಅಡ್ಮಿಟ್ ಮಾಡಿ ನೋಡೋಕ್ಕಿದೆ ಅಂದರೆ ಮೇಲೆ ನಮ್ಮದು ವಾರ್ಡು ಇದ್ದಾವೆ. ಅಲ್ಲಿ ವಾರ್ಡು ನೀವು ನೋಡಿದ ಮೇಲೆ 40 ಬೆಡ್ಸ್ ಇದ್ದಾವೆ ಸದ್ಯಕ್ಕೆ. ನಮಗೆ ಆ್ಯಸ್ ಆಫ್ ನಾವು ಯಾವುದು ಕ್ಯಾಟ್ರಾಕ್ಟ್ ಕೇಸಸ್ ಆ ಥರ ಬೇರೆ ಕೇಸಸ್ ಯಾವುದು ಅಡ್ಮಿಟ್ ಆಗಿಲ್ಲ. ಸೊ 40 ಕೇಸಸ್ ನಮಗೆ ಇದೆ ಪೇಷಂಟ್ ನೋಡೋಕ್ಕೆ. 40 ಬೆಡ್ಸ್ ಅವೈಲಬಲ್ ಇದ್ದಾವೆ. ಮತ್ತು ನಿಮಗೆ ಈಗ ಪೇಷಂಟ್ನ ನೋಡಿಕೊಂಡು ಏನಾದರೂ ಸರ್ಜರಿ ಏನಾದರೂ ಬೇಕಂದರೆ ಎಮರ್ಜೆನ್ಸಿ ಸರ್ಜರಿ ಮಾಡೋಕ್ಕೆ ಯಾವಾಗಲೂ ಒಟ್ಟಿನೂ ರೆಡಿ ಇರ್ತೀವಿ. ಸೊ ಅದನ್ನು ಮಾಡಿಕೊಡ್ತೀವಿ. ನಮ್ಮಿಲ್ಲ ಏನಾದರೂ ಆಗಿಲ್ಲ ಅಷ್ಟೇ ನಾವು ರೆಫರ್ ಮಾಡಿದೆ ಅನ್ನೋದು ಅದನ್ನು ನಾವು ಗೌರ್ಮೆಂಟ್ ಮೆಂಟೋದಲ್ಲಿ ರೆಫರ್ ಮಾಡ್ತೀವಿ. ಅದು ಲೈಕ್ ಅಷ್ಟು ಇದೆ ಅಂದರೆ ಮೋಸ್ಟ್ಲಿ 99% ನಾವೇ ಮಾಡಿಕೊಡ್ತೀವಿ. ಎಲ್ಲ ನಮ್ಮಲ್ಲಿ ಡ್ರಾಪ್ಸ್ ಮ್ಯಾನೇಜ್ ಇದು ಏನೇನು ಎಮರ್ಜೆನ್ಸಿ ಇರೋದು ಎಲ್ಲನೂ ನಮ್ಮಲ್ಲಿ ಎಮರ್ಜೆನ್ಸಿ ಇರುತ್ತೆ. ಪೇರೆಂಟ್ಸ್ಗೆ ಮೇಯ್ನಾಗಿ ಮಕ್ಕಳ ಕೈಯಲ್ಲಿ ಪಟಾಕಿ ಯಾವಾಗಲೂ ಕೊಡಬಾರ್ದು. ಅಂದರೆ ಅವ್ರಿಗೆ ಸ್ವಲ್ಪ ದೂರ ಇಟ್ಕೊಂಡು ಅವ್ರಿಗೆ ನೋಡ್ಬೋದಲ್ಲ, ಬೆಟರ್ ದೇ ಕ್ಯಾನ್ ಸಿ, ಅದನ್ನು ಬೆಟರು. ಈಗ ಸ್ವಲ್ಪ ದೊಡ್ಡ ಮಕ್ಕಳಿದೆ ಅಂದರೆ ಅವ್ರಿಗೆ ಮಾಡಬೇಕು ಅಂತ ಇದೆಯಾ ಅಂದ್ರೂ ಅವ್ರ ಜೊತೆಗೆ ಇರಬೇಕು ಯಾವಾಗಲೂ. ಮತ್ತು ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡೇ ಪಟಾಕಿ ಎಲ್ಲ ಹೊಡಿಬೇಕು, ಸ್ವಲ್ಪ ದೂರ ಇಟ್ಕೊಂಡೆ. ಮತ್ತು ನಾರ್ಮಲಿ ಇದು ನಾವು ಏನಾದರೂ ಪ್ರಾಬ್ಲಮ್ ಆಗಿದೆ ಅಂದರೆ ಲೈಕ್ ಭಯ ಆಗಿ ಆ ಥರ ಮಕ್ಕಳನ್ನ ಏನಾಗಿದೆ ಆ ಥರ ಸ್ವಲ್ಪ ಇದು ಟೆನ್ಷನ್ ಆಗಬಾರ್ದು. ಆ ಥರ ನೀವು ಜಸ್ಟ್ ಬೇಗ ಹೋಗಿ ಒಂದು 10 to 15 ಚೆನ್ನಾಗಿ ಸ್ಪೆಷಲಿ ಫಾರ್ ಐಸ್ಗೆ ಚೆನ್ನಾಗಿ ಕೈನ ಕ್ಲೀನ್ ಮಾಡಬೇಕು. ಲೈಕ್ ಪ್ರಾಪರ್ ವಾಟರಲ್ಲಿ ಕ್ಲೀನ್ ಮಾಡಬೇಕು. ಆಮೇಲೆ ಡೈರೆಕ್ಟಾಗಿ ಇಮಿಡಿಯೇಟಾಗಿ ನಮ್ಮಲ್ಲಿ ಹಾಸ್ಪಿಟ್ಲ್ ಹತ್ರ ವಿಚ್ ಹಾಸ್ಪಿಟಲ್ ನಿಯರ್ ಬೈ ಇದೆ ಅವ್ರಿಗೆ ತೋರಿಸ್ಬೇಕು. ಅದನ್ನೇ ಮಾಡಬೇಕಾಗುತ್ತೆ. ಸ್ಪೆಷಲಿ ಮಕ್ಕಳನ್ನೇ ನಾವು ಮೋಸ್ಟ್ಲಿ ನೋಡಬೇಕು. ಯಾಕಂದರೆ ನಮಗೆ ಮೋಸ್ಟ್ಲಿ ಮಕ್ಕಳನ್ನೇ ಬರ್ತಾ ಇರೋದು. ಈಗ ಏನಾದರೂ ಪ್ರಾಬ್ಲಮ್ ಆಗಿ ಬರ್ತಾರೆ ನಮಗೆ. ಈಗ ನೆನ್ನೆ ಬಂದಿದ್ವಿ 2 ಮಕ್ಕಳೇ ಬಂದಿರೋದು. ಸೊ ಅವ್ರಿಗೂ ಅದೇ ಆಗೋದು. ಲಕ್ಕಿಲಿ ಅಷ್ಟು ಜಾಸ್ತಿ ಏನೂ ಆಗಿರಲಿಲ್ಲ, ಬಟ್ ಎಫೆಕ್ಟ್ ಆಗಿರೋದು ಮಕ್ಕಳೇ. ಸೊ ಅದಕ್ಕೆ ನಾನು ಸ್ಪೆಷಲಾಗಿ ಹೇಳೋದು ಮಕ್ಕಳಿಗೆ ಯಾವಾಗಲೂ ಪೇರೆಂಟ್ಸ್ ಕೊಡಬಾರ್ದು ಪಟಾಕಿ ಹೊಡೆಯೋಕ್ಕೆ. ಅವ್ರಿಗೆ ಮಾಡಬೇಕು ಅಂತಾರೆ, ಅದೇ ಮಾಡೋಕ್ಕಿದೆ ಅಂದರೆ ಸೂಪರ್ವಿಷನ್ನೇ ಮಾಡಬೇಕಾಗ್ತದೆ. ಸುರಭಿ, ಮೈ ನೇಮ್ ಇಸ್ ಸುರಭಿ.